ಓಂ ಶಾಂತಿ ಪ್ರೀತಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಅಂದ್ರೆ 22 ಫೆಬ್ರವರಿ 2026ರ ಬಾಬಾರವರ ಮಧುರ ಮುರಳಿ ಮಂಥನಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಈ ಆಳವಾದ ಚಿಂತನೆಗೆ ಹೋಗುವ ಮುನ್ನ ಒಂದು ಸಣ್ಣ ಲೌಕಿಕ ಉದಾಹರಣೆಯನ್ನು ನಮ್ಮ ಕಣ್ಣು ಮುಂದೆ ತಂದುಕೊಳ್ಳೋಣ. ಖಂಡಿತ. ಇದರಿಂದ ಮುರಳಿಯ ಆಳಕ್ಕೆ ಹೋಗಲು ಬಹಳ ಸುಲಭವಾಗುತ್ತದೆ. ಹೌದು, ಒಬ್ಬ ಪ್ರಯಾಣಿಕ ತನ್ನ ಬೆನ್ನಿನ ಮೇಲೆ ಅತ್ಯಂತ ಭಾರವಾದ ಮೂಟೆಯನ್ನು ಹೊತ್ತುಕೊಂಡು ಒಂದು ಸುಂದರವಾದ ಬೆಟ್ಟವನ್ನು ಹತ್ತುತ್ತಿದ್ದಾನೆ ಎಂದು ಭಾವಿಸಿ. ಆತನಿಗೆ ಆ ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸಲು ಸಾಧ್ಯವೇ? ಖಂಡಿತ ಇಲ್ಲ. ಆ ಭಾರ ಅವನನ್ನು ಸಂಪೂರ್ಣ ಸುಸ್ತು ಮಾಡುತ್ತದೆ. ಆತನ ಗಮನವೆಲ್ಲ ಕೇವಲ ಆ ಭಾರದ ನೋವಿನ ಮೇಲೆಯೇ ಇರುತ್ತದೆ. ನಿಜ. ಅದೇ ಆತ ಆ ಮೂಟೆಯನ್ನು ಕೆಳಗಿಟ್ಟರೆ ಅವನ ಪ್ರಯಾಣ ಎಷ್ಟು ಹಗುರ ಮತ್ತು ಆನಂದಮಯವಾಗುತ್ತದೆ ಅಲ್ವಾ? ಇದನ್ನೇ ಇಂದು ಬಾಬಾ ಎಷ್ಟು ಮಧುರವಾಗಿ ಮುರಳಿಯಲ್ಲಿ ತಿಳಿಸಿದ್ದಾರೆ ನೋಡಿ. ಮಧುರ ಮಕ್ಕಳೇ, ಸೇವೆ ಮಾಡುತ್ತಾ ಡಬಲ್ ಲೈಟ್ಸ್ ಸ್ಥಿತಿಯ ಮೂಲಕ ಫರಿಸ್ಥಾತನದ ಅವಸ್ಥೆಯಲ್ಲಿರಿ, ಆಶರೀರಿಯಾಗುವ ಅಭ್ಯಾಸ ಮಾಡಿ. ಇದು ಇಂದಿಯ ಮುರಳಿಯ ಅತಿ ಮುಖ್ಯವಾದ ಆಶಯವಾಗಿದೆ. ಅಂದ್ರೆ ಬಾಬಾ ಇಲ್ಲಿ ಕೇವಲ ಒಂದು ಸೂಚನೆಯನ್ನು ನೀಡುತ್ತಿಲ್ಲ. ಸೇವೆ ಮಾಡುವುದು ಎಷ್ಟು ಮುಖ್ಯವೋ ಆ ಸೇವೆಯನ್ನು ಮಾಡುವಾಗ ಒಳಗಿನ ಸ್ಥಿತಿ ಹೇಗಿರಬೇಕು ಎಂಬುದು ಅದಕ್ಕಿಂತಲೂ ಮುಖ್ಯ ಅಂತ ತಿಳಿಸ್ತಿದ್ದಾರೆ. ಹೌದು, ಡಬಲ್ ಲೈಟ್ ಅಂದರೆ ಉಭಯ ರೀತಿಯಲ್ಲೂ ಹಗುರಾಗಿರುವ ಸ್ಥಿತಿ. ಇದು ಕೇವಲ ಶಾರೀರಿಕ ಹಗುರತೆಯಲ್ಲ, ನಮ್ಮ ಮನಸ್ಸಿನ, ಸಂಕಲ್ಪಗಳ ಮತ್ತು ಹಳೆಯ ಸಂಸ್ಕಾರಗಳ ಭಾರದಿಂದ ಮುಕ್ತವಾಗಿರುವ ಒಂದು ದಿವ್ಯ ಅವಸ್ಥೆ. ಈ ಮಾತಿನ ಆಳವನ್ನು ಇನ್ನಷ್ಟು ಸೂಕ್ಷ್ಮವಾಗಿ ಗಮನಿಸಿದರೆ ಇಂದು ಬಾಬಾ ವಿಶೇಷವಾಗಿ 3 ಸ್ವರೂಪಗಳ ಬಗ್ಗೆ ಗಹನವಾದ ಮಂಥನವನ್ನು ಮುಂದಿಟ್ಟಿದ್ದಾರೆ: ಬ್ರಾಹ್ಮಣ, ಫರಿಷ್ತೆ ಮತ್ತು ದೇವತೆ. ನಿಜ. ವರ್ತಮಾನ ಸಂಗಮ ಯುಗದಲ್ಲಿ ನಾವೆಲ್ಲರೂ ಬ್ರಾಹ್ಮಣರಾಗಿದ್ದೇವೆ. ಅಂದರೆ ಹಳೆಯ ಕಲಿಯೋಗಿ ಜೀವನವನ್ನು ಬಿಟ್ಟು ಹೊಸ ಜನ್ಮ ಪಡೆದಿದ್ದೇವೆ. ಆದರೆ ನಮ್ಮ ಅಂತಿಮ ಗುರಿ ಕೇವಲ ಬ್ರಾಹ್ಮಣರಾಗಿ ಉಳಿಯುವುದಲ್ಲ. ಅಂತಿಮ ಗುರಿ ಸತ್ಯಯುಗದಲ್ಲಿ ದೇವತಾ ಸ್ವರೂಪವನ್ನು ಪಡೆಯುವುದು. ಆದರೆ ನಾವೀಗ ನೇರವಾಗಿ ದೇವತೆಯಾಗಲು ಸಾಧ್ಯವಿಲ್ಲಲ್ವಾ? ಖಂಡಿತ ಸಾಧ್ಯವಿಲ್ಲ. ಆ 2 ಸ್ಥಿತಿಗಳ ನಡುವೆ ಇರುವ ಅತ್ಯಂತ ಸುಂದರವಾದ ಮತ್ತು ಅನಿವಾರ್ಯವಾದ ಸೇತುವೆಯೇ ಈ ಫರಿಷ್ಠಾ ಸ್ಥಿತಿ. ವರ್ತಮಾನ ಸಮಯದ ನಮ್ಮ ಏಕೈಕ ಗುರಿ ಫರಿಷ್ಠೆ ಆಗುವುದೇ ಆಗಿದೆ ಎಂಬುದನ್ನು ಮುರಳಿಯಲ್ಲಿ ಪದೇ ಪದೇ ನೆನಪಿಸಲಾಗಿದೆ. ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಈ ಸೇತುವೆಯನ್ನು ದಾಟುವುದು ಅಂದ್ರೆ ಫರಿಷ್ಠೆ ಆಗುವುದು ಏಕೆ ಅಷ್ಟು ಸವಾಲಿನ ಕೆಲಸವಾಗಿದೆ? ಈ ಸವಾಲಿಗೆ ಮುಖ್ಯ ಕಾರಣ ನಾವು ಹೊತ್ತುಕೊಂಡಿರುವ ಹಳೆಯ ಭಾರ. ಫರಿಷ್ಠೆಗಳಾಗದ ವಿನಾ ದೇವತೆಗಳಾಗಲು ಸಾಧ್ಯವೇ ಇಲ್ಲ. ಪ್ರತಿದಿನ ಜ್ಞಾನವನ್ನು ಕೇಳ್ತೇವೆ, ಸೇವೆಯನ್ನೂ ಮಾಡುತ್ತೇವೆ, ಆದ್ರೆ ಗುರಿ ಎಷ್ಟು ಸ್ಪಷ್ಟವಾಗಿದೆ ಎಂದು ನೋಡಿಕೊಳ್ಳಬೇಕು. ಫರಿಷ್ಠೆ ಎಂದ್ರೆ ಯಾರಿಗೆ ಈ ಹಳೆಯ ಜಗತ್ತಿನ ಯಾವುದೇ ಸಂಬಂಧ, ಸಂಸ್ಕಾರ ಮತ್ತು ಸಂಕಲ್ಪಗಳ ಲವಲೇಶದಷ್ಟೂ ಭಾರ ಇರುವುದಿಲ್ವೋ ಅವರು. ಅಂದ್ರೆ ನಾವು ಸಾಮಾನ್ಯವಾಗಿ ಮನಸ್ಸಿನಲ್ಲಿ ಹಳೆಯ ಸಂಸ್ಕಾರಗಳ ಅಗಾಧವಾದ ಭಾರವನ್ನು ಇಟ್ಟುಕೊಂಡಿರ್ತೇವೆ. ನಾನು ಹೀಗೆಯೇ, ನನ್ನ ಸ್ವಭಾವ ಮೊದಲಿನಿಂದಲೂ ಹೀಗೆ ಇದೆ, ಅಥವಾ ಅವರು ನನ್ನೊಂದಿಗೆ ಹಿಂದೆ ಹಾಗೆ ನಡೆದುಕೊಂಡರು ಎಂಬ ಹಳೆಯ ಮಾತುಗಳ ಭಾರ. ಆ ಭಾರಿ ಮೂಟೆಯನ್ನು ಹೊತ್ತುಕೊಂಡೇ ಜ್ಞಾನ ಮಾರ್ಗದಲ್ಲಿ ನಡೆಯುವ ಪ್ರಯತ್ನ ಮಾಡುತ್ತಿರ್ತೇವೆ. ಖಂಡಿತ. ಈ ಎಲ್ಲಾ ಸೂಕ್ಷ್ಮ ಬಂಧನಗಳಿಂದ ಯಾರು ಸಂಪೂರ್ಣ ಹಗುರವಾಗಿದ್ದಾರೋ ಅವರೇ ನಿಜವಾದ ಫರಿಷ್ಠೆ. ಆದರೆ ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಏನೆಂದರೆ, ಈ ಹಗುರತೆ ಎಂದರೆ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳೋದಲ್ಲ ಅಲ್ವಾ? ಹೌದು, ಎಲ್ಲರಿಂದ ದೂರ ಕಾಡಿಗೆ ಹೋಗಿ ಕುಳಿತುಕೊಳ್ಳುವುದಲ್ಲ. ಬಾಬಾ ಹೇಳುವ ಫರಿಷ್ಠ ಸ್ಥಿತಿಯ ವ್ಯಾಖ್ಯಾನವೇ ಬೇರೆ. ಫರಿಷ್ಠಾ ಅರ್ಥಾತ್ ಎಲ್ಲಾ ಬಂಧನದಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಎಲ್ಲರೊಡನೆ ಬೆರೆಯುವಾಗಲೂ ಅತ್ಯಂತ ಸಹಜವಾಗಿ ಹೊಂದಿಕೊಳ್ಳುವ ಹಗುರತೆ. ಇದು ನಿಜಕ್ಕೂ ಒಂದು ಅತ್ಯುನ್ನತವಾದ ಅವಸ್ಥೆ. ಏಕೆಂದ್ರೆ ಅನೇಕ ಬಾರಿ ನಾನು ಬಹಳ ಹಗುರವಾಗಿದ್ದೇನೆ, ನನ್ನ ಮನಸ್ಸು ಶುದ್ಧವಾಗಿದೆ, ಆದರೆ ಇತರರು ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂಬ ಮಾತುಗಳು ಕೇಳಿಬರುತ್ತವೆ. ನಿಜ. ಆದರೆ ನಿಜವಾದ ಫರಿಷ್ಠೆ ಇತರರ ಭಾರವಾದ ಮತ್ತು ಕಠಿಣವಾದ ಸಂಸ್ಕಾರಗಳನ್ನೂ ಸಹ ತನ್ನ ಪ್ರೀತಿ ಮತ್ತು ಶಾಂತಿಯ ಮೂಲಕ ಹಗುರಗೊಳಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ಆ ಫರಿಷ್ಠೆಯ ಆತ್ಮ ಸರ್ವರಿಗೂ ಪ್ರಿಯರಾಗಿರುತ್ತಾರೆ. ಕೇವಲ ತಮಗೆ ಇಷ್ಟವಾದವರಿಗೆ ಮಾತ್ರವಲ್ಲ, ಇಡೀ ಪ್ರಪಂಚಕ್ಕೆ ಅವರು ಪ್ರಿಯರಾಗಿರುತ್ತಾರೆ. ಇದಕ್ಕೆ ಮುರಳಿಯಲ್ಲಿ ಬಾಬಾ ನೀಡಿರುವ ದಾದಿಯವರ ಉದಾಹರಣೆ ಅತ್ಯಂತ ಸುಂದರವಾಗಿದೆ. ಹೌದು, ದಾದಿಯವರನ್ನು ಬ್ರಾಹ್ಮಣ ಪರಿವಾರದಲ್ಲಿ ಪ್ರತಿಯೊಬ್ಬರೂ ಇವರು ನನ್ನ ದಾದಿ ಎಂಬ ಅಧಿಕಾರದ ಅನುಭವದಿಂದ ನೋಡುತ್ತಿದ್ದರು. ಬ್ರಹ್ಮ ತಂದೆಯವರ ವಿಷಯ ಬೇರೆ.
ಅವರು ಸಾಕ್ಷಾತ್ ಭಗವಂತನ ರಥವಾಗಿದ್ರು, ಎಲ್ಲರಿಗೂ ತಂದೆ. ಆದ್ರೆ ದಾದಿಯವರು ಎಲ್ಲರಂತೆಯೇ ಒಬ್ಬ ಸಾಮಾನ್ಯ ಬ್ರಾಹ್ಮಣ ಆತ್ಮರಾಗಿದ್ರು. ಆದರೂ ಅವರು ಸರ್ವರಿಗೂ ಅಚ್ಚುಮೆಚ್ಚಾಗಿದ್ರು. ಅದಕ್ಕೆ ಕಾರಣ, ದಾದಿಯವರು ತಮ್ಮ ಸ್ವಭಾವ ಮತ್ತು ಸಂಸ್ಕಾರಗಳಲ್ಲಿ ಸಂಪೂರ್ಣ ಹಗುರರಾಗಿದ್ರು. ಯಾರೇ ಅವರ ಬಳಿ ತಮ್ಮ ಕಷ್ಟಗಳನ್ನು ಹೊತ್ತು ಹೋದ್ರೂ ಆ ದಾದಿಯವರ ಸಾನ್ನಿಧ್ಯದಲ್ಲಿ ತಮ್ಮ ಭಾರವನ್ನು ಕಳೆದುಕೊಳ್ಳುತ್ತಿದ್ರು. ಆ ಅವಸ್ಥೆಯ ಬಗ್ಗೆ ಮುರಳಿಯಲ್ಲಿರುವ ವಿವರಣೆ ಬಹಳ ಸ್ಫೂರ್ತಿದಾಯಕವಾಗಿದೆ. ದಾದಿಯವರ ಮುಖದಿಂದ ಸದಾ ಒಂದೇ ಶಬ್ದ ಹೊರಬರುತ್ತಿತ್ತು: ಈಗ ನಾವು ಕರ್ಮಾತೀತರಾಗಬೇಕು. ಆ ಕರ್ಮಾತೀತರಾಗುವ ತೀವ್ರವಾದ ತುಡಿತ ಅವರ ಪ್ರತಿಯೊಂದು ನುಡಿಯಲ್ಲೂ ಇತ್ತು. ಎಲ್ಲರೊಂದಿಗೆ ನೀರಿನಂತೆ ಬೆರೆತು, ಆದರೂ ಅವರೆಲ್ಲರ ಭಾರದಿಂದ ಅತೀತರಾಗಿರುವ ಕಲೆಯನ್ನೇ ಫರಿಸ್ತಾ ಸ್ಥಿತಿ ಅಂತ ಕರೆಯೋದು. ಇದೇ ಸಂದರ್ಭದಲ್ಲಿ ಬ್ರಹ್ಮ ತಂದೆಯವರ ದಿವ್ಯ ಉದಾಹರಣೆಯನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕು. ಬ್ರಹ್ಮ ತಂದೆಯವರು ಈ ಇಡೀ ವಿಶ್ವದ ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿದ್ರು. ವಿಸ್ತಾರವಾದ ಸಂಘಟನೆ, ವಿಭಿನ್ನ ಸ್ವಭಾವದ ಮಕ್ಕಳು. ಇಷ್ಟೆಲ್ಲ ವಿಸ್ತಾರದ ನಡುವೆಯೂ ಅವರ ಸ್ಥಿತಿ ಎಷ್ಟೊಂದು ಅದ್ಭುತವಾಗಿತ್ತು ಅಲ್ವಾ? ಯಾರಾದರೂ ಅವರೊಡನೆ ಮಾತನಾಡುತ್ತಿರುವಾಗ ಕೇವಲ ಅವರ ಕಣ್ಣುಗಳನ್ನು ನೋಡಿದಾಗ ಒಂದು ದಿವ್ಯವಾದ ಬೆಳಕಿನ ಅನುಭವ ಮಾಡುತ್ತಿದ್ರು. ಸಾಧಾರಣವಾಗಿ ಮಾತನಾಡುವಾಗ ಶಬ್ದಗಳಲ್ಲಿ ಕಳೆದು ಹೋಗುವುದು ಮನುಷ್ಯ ಸಹಜ ಗುಣ. ಆದರೆ ಬ್ರಹ್ಮತಂದೆ ಮಾತನಾಡುತ್ತಲೇ ಮಧುರವಾದ ಅಶರೀರಿ ಸ್ಥಿತಿಯ, ಅಂದರೆ ಸಂಪೂರ್ಣ ಆತ್ಮಿಕ ಸ್ಥಿತಿಯ ಅನುಭವವನ್ನು ಎದುರಿನವರಿಗೂ ಮಾಡಿಸುತ್ತಿದ್ರು. ಎಷ್ಟೇ ದೊಡ್ಡ ಸೇವೆಯ ಸಮಾಚಾರವಿರಲಿ, ಅವರು ಒಂದೇ ಸೆಕೆಂಡಿನಲ್ಲಿ ತಾವು ಅಶರೀರಿಯಾಗಿ ಇತರರನ್ನು ಆ ಆಳವಾದ ನಿಶ್ಶಬ್ದತೆಯ ಶಾಂತಿಯ ಸಾಗರದಲ್ಲಿ ಮುಳುಗಿಸುತ್ತಿದ್ರು. ಅದಕ್ಕಾಗಿಯೇ ಬಾಬಾ ಪದೇ ಪದೇ ನಾನು ಅಶರೀರಿ ಆತ್ಮನಾಗಿದ್ದೇನೆಯೇ ಎಂದು ಪರಿಶೀಲಿಸಿಕೊಳ್ಳಲು ಹೇಳುತ್ತಿದ್ರು. ಈ ಅಶರೀರಿ ಅಭ್ಯಾಸದ ಅವಶ್ಯಕತೆ ನಮಗೂ ಬಹಳ ಇದೆ. ಏಕೆಂದ್ರೆ ದಿನನಿತ್ಯದ ಜೀವನದಲ್ಲಿ ಬರುವ ಚಿಕ್ಕ ಚಿಕ್ಕ ವಿಸ್ತಾರದ ಮಾತುಗಳು, ಇತರರ ಸ್ವಭಾವದ ಘರ್ಷಣೆಗಳು ನಮ್ಮನ್ನು ಬಹಳ ಬೇಗ ಕೆಳಗೆಳೆದು ಬಿಡ್ತವೆ. ಹೌದು, ನಾವು ಜ್ಞಾನದಲ್ಲಿ ಎಷ್ಟೇ ಮುಂದಿದ್ರೂ ಒಂದು ಸಣ್ಣ ವ್ಯತಿರಿಕ್ತ ಸನ್ನಿವೇಶ ಬಂದ್ರೆ ಸಾಕು, ಆತ್ಮಿಕತೆಯಿಂದ ನೇರವಾಗಿ ದೇಹಭಾನಕ್ಕೆ ಕುಸಿದು ಬಿಡುತ್ತೇವೆ. ನೋಡಿ, ಈ ಮಾತು ಇಂದಿನ ಸೇವಾ ಕ್ಷೇತ್ರಕ್ಕೆ ಬಹಳ ನಿಖರವಾಗಿ ಅನ್ವಯಿಸುತ್ತದೆ. ನಾವು ಸೇವೆ ಬಹಳ ಮಾಡುತ್ತೇವೆ. ಕಳೆದ 70-72 ವರ್ಷಗಳಿಂದ ಈ ಈಶ್ವರೀಯ ಸೇವೆ ನಿರಂತರವಾಗಿ ಜಗತ್ತಿನಾದ್ಯಂತ ಪಸರಿಸಿದೆ. ಹೌದು, ಇಂದು ಸಮಾಜದಲ್ಲಿ ಬಹಳ ಗೌರವದಿಂದ ಹೇಳುತ್ತಾರೆ, ಬ್ರಹ್ಮಕುಮಾರಿಯರ ಜ್ಞಾನ ಬಹಳ ಶ್ರೇಷ್ಠವಾಗಿದೆ ಅಂತ. ಆದರೂ ಬಾಬಾ ಇಲ್ಲಿ ಎತ್ತುವ ಪ್ರಶ್ನೆ ನಮ್ಮನ್ನು ಎಚ್ಚರಿಸುವಂತಿದೆ. ಇವರು ನನ್ನ ಬಾಬಾ ಎಂಬ ಆಳವಾದ ಅನುಭವವನ್ನು ಕೋಟಿಯಲ್ಲಿ ಕೆಲವರು ಮಾತ್ರ ಮಾಡುತ್ತಿದ್ದಾರೆ. ಇದಕ್ಕೆ ಕಾರಣವೇನು? ಸೇವೆಗೆ ವಿಸ್ತಾರ ಸಿಕ್ಕಿದೆ, ಅದೇ ಆಳ ಸಿಕ್ಕಿದೆಯಾ ಅಂತ ನಾವು ಪರಿಶೀಲಿಸ್ಕೊಳ್ಬೇಕು. ಎಷ್ಟೇ ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ರೂ ಅಲ್ಲಿ ಅಶರೀರಿತನದ ವಾಯುಮಂಡಲದ ಕೊರತೆ ಇದ್ರೆ ಆ ಸೇವೆ ಕೇವಲ ಭೌತಿಕ ಮಟ್ಟದಲ್ಲಿ ಉಳಿಯುತ್ತದೆ. ಖಂಡಿತ. ಕೇವಲ ಜ್ಞಾನದ ವಿಸ್ತಾರವನ್ನು ಬುದ್ಧಿಗೆ ಮುಟ್ಟಿಸಿದರೆ ಸಾಲ್ದು. ದಣಿದ ಆತ್ಮಗಳಿಗೆ ಬೇಕಾಗಿರುವುದು ಅತೀಂದ್ರಿಯ ಸುಖದ ಆಳವಾದ ಶಾಂತಿಯ ಪ್ರಕಂಪನೆಗಳು. ಹೃದಯವನ್ನು ತಟ್ಟುವುದಿಲ್ಲ. ನಮ್ಮ ನಡತೆಯಲ್ಲಿ, ದೃಷ್ಟಿಯಲ್ಲಿ ಆ ನಿಸ್ವಾರ್ಥವಾದ ಆತ್ಮಿಕ ಪ್ರೇಮದ ವೈಬ್ರೇಷನ್ ಅವರಿಗೆ ತಲುಪಬೇಕು. ಯಾರೇ ಸಂಪರ್ಕಕ್ಕೆ ಬರಲಿ, ಅವರು ಕೇವಲ ವಾಕ್ಚಾತುರ್ಯವನ್ನು ಕಂಡು ಪ್ರಭಾವಿತರಾಗುವುದಲ್ಲ. ಇಂತಹ ಪವಿತ್ರವಾದ ಪ್ರೀತಿಯ ವಾತಾವರಣ ನನಗೆ ಹೊರಗಿನ ಜಗತ್ತಿನಲ್ಲಿ ಎಲ್ಲೂ ಸಿಗುವುದಿಲ್ಲ ಎಂಬ ಅನುಭವವನ್ನು ಪಡೆಯಬೇಕು. ಈ ಗುಪ್ತವಾದ ಆತ್ಮಿಕ ನಶೆಯ ವಾಯುಮಂಡಲವನ್ನು ನಿರ್ಮಾಣ ಮಾಡುವುದೇ ನಿಜವಾದ ಫರಿಸ್ತಾತನದ ಸೇವೆ. ಆದರೆ ಇಂತಹ ವಾಯುಮಂಡಲವನ್ನು ನಿರ್ಮಾಣ ಮಾಡುವಲ್ಲಿ ಅನೇಕ ಬಾರಿ ನಾವು ವಿಫಲರಾಗಲು ಕಾರಣವೇನು? ಇದು ಬಹಳ ಗಹನವಾದ ಪ್ರಶ್ನೆ. ಜ್ಞಾನದಲ್ಲಿ ಇಷ್ಟು ವರ್ಷಗಳ ನಂತರವೂ ಜೀವನದಲ್ಲಿ ಕೆಲವೊಮ್ಮೆ ತೃಪ್ತಿ ಇರುವುದಿಲ್ಲಬೇಕೇ ಎಂಬುದರ ಗುಪ್ತ ರಹಸ್ಯವನ್ನು ಬಾಬಾ ಇಂದು ಅನಾವರಣ ಮಾಡಿದ್ದಾರೆ. ಫರಿಸ್ತಾ ಸ್ಥಿತಿಗೆ ಅಡ್ಡಿಯಾಗುವ 2 ಪ್ರಮುಖ ವಿಘ್ನಗಳಿವೆ. ಒಂದು ದೇಹದ ಪರಿವೆ ಮತ್ತು ಮತ್ತೊಂದು ದೇಹಾಭಿಮಾನ. 63 ಜನ್ಮಗಳಿಂದ ಈ ದೇಹವೇ ನಾನೆಂಬ ನಂಬಿಕೆಯಲ್ಲಿ ಬದುಕಿರುವುದರಿಂದ ಅದು ಸಹಜವಾಗಿ ಬರುತ್ತದೆ. ಆದರೆ ಅದಕ್ಕಿಂತಲೂ ಹೆಚ್ಚು ಅಪಾಯಕಾರಿಯಾದದ್ದು ದೇಹಾಭಿಮಾನ. ವಿಶೇಷವಾಗಿ ಜ್ಞಾನಮಾರ್ಗದಲ್ಲಿ ಬರುವ ಆ ಸೂಕ್ಷ್ಮ ಅಹಂಕಾರ ಇದೆಯಲ್ಲ, ಅದು ಬಹಳ ವಿಘ್ನ ಉಂಟು ಮಾಡುತ್ತದೆ. ಆ ಸೂಕ್ಷ್ಮ ಅಹಂಕಾರದ ವಿಶ್ಲೇಷಣೆ ನಿಜಕ್ಕೂ ಕಣ್ಣು ತೆರೆಸುವಂತಿದೆ. ಜ್ಞಾನದಲ್ಲಿ ಮುಂದೆ ಹೋದಂತೆ, ಸೇವೆಯ ಜವಾಬ್ದಾರಿಗಳು ಹೆಚ್ಚಾದಂತೆ ಒಂದು ರೀತಿಯ ಅಹಂಕಾರ ಬೇರೂರಲು ಶುರುವಾಗುತ್ತದೆ. ಹೌದು. ಅಂದ್ರೆ ನನ್ನ ಭಾಷಣ ಬಹಳ ಅದ್ಭುತವಾಗಿದೆ, ನನ್ನ ಸೇವಾ ವಿಧಾನ ಬಹಳ ವಿಶಿಷ್ಟವಾಗಿದೆ, ಜನರನ್ನು ನಿಭಾಯಿಸುವ ನನ್ನ ಕಲೆ ಯಾರಿಗೂ ಇಲ್ಲ. ಇಂಥ ಸೂಕ್ಷ್ಮವಾದ ದೇಹಾಭಿಮಾನಗಳು ಆತ್ಮವನ್ನು ಅರಿವಿಲ್ಲದಂತೆ ಕೆಳಮಟ್ಟಕ್ಕೆ ಕುಸಿಯುವಂತೆ ಮಾಡುತ್ತವೆ. ಇದು ಎಷ್ಟೊಂದು ಮೋಸದ ಜಾಲವೆಂದರೆ, ವ್ಯಕ್ತಿ
ತಾನು ಈಶ್ವರಿಯ ಸೇವೆಯಲ್ಲೇ ಇದ್ದೇನೆ ಎಂದು ಭಾವಿಸುತ್ತಾನೆ. ಆದರೆ ವಾಸ್ತವದಲ್ಲಿ ಆತ ತನ್ನದೇ ಅಹಂಕಾರದ ಪೋಷಣೆ ಮಾಡುತ್ತಿರುತ್ತಾನೆ. ಈ ಸೂಕ್ಷ್ಮ ಅಹಂಕಾರ ಆತ್ಮಿಕತೆಯ ಅತಿ ದೊಡ್ಡ ಶತ್ರು. ನಾವು ಇತರರ ಗುಣಕ್ಕೆ ಮಿತಿಮೀರಿ ಪ್ರಭಾವಿತರಾಗುತ್ತೇವೆ ಅಥವಾ ನಮ್ಮದೇ ಕಲೆಯ ಬಗ್ಗೆ ಅಹಂಕಾರ ಪಡುತ್ತೇವೆ. ಪುರುಷಾರ್ಥದಲ್ಲಿ ವೇಗವಾಗಿ ಮುಂದೆ ಹೋಗುತ್ತಿದ್ದೇವೆ ಎಂಬ ಭ್ರಮೆ ಇರಬಹುದು, ಆದರೆ ಈ ಅಭಿಮಾನ ನಮ್ಮನ್ನು ಫರಿಸ್ಥೆ ಆಗಲು ಬಿಡುವುದಿಲ್ಲ. ಫರಿಸ್ಥೆ ಎಂದರೆ ನಾನು ಎಂಬುದು ಸಂಪೂರ್ಣವಾಗಿ ಅಳಿಸಿ ಹೋಗಿ ಕೇವಲ ಬಾಬಾ ಮತ್ತು ಸೇವೆ ಮಾತ್ರ ಉಳಿಯುವ ಸ್ಥಿತಿ. ಹಾಗಾದರೆ ಈ ಸೂಕ್ಷ್ಮ ಅಹಂಕಾರ ನಮ್ಮೊಳಗೆ ಅಡಗಿದೆಯೇ ಎಂಬುದನ್ನು ಗುರುತಿಸುವುದು ಹೇಗೆ? ಇದಕ್ಕೂ ಬಾಬಾ ಮುರಳಿಯಲ್ಲಿ ಒಂದು ಅತ್ಯಂತ ನಿಖರವಾದ ಸಾಧನವನ್ನು ನೀಡಿದ್ದಾರೆ. ಆ ಸಾಧನವೇ ಅಪಮಾನದ ಅನುಭವ. ಯಾರಿಗೆ ಅಭಿಮಾನ ಇರುತ್ತದೆಯೋ ಅವರಿಗೆ ಬಹಳ ಬೇಗನೆ ಅತಿ ಸಣ್ಣ ವಿಷಯಗಳಿಗೂ ಅಪಮಾನದ ಅನುಭವವಾಗುತ್ತದೆ. ಇದು ಎಷ್ಟು ಕಟುವಾದ ಆದರೆ ಸತ್ಯವಾದ ಮಾತು ಅಲ್ವಾ? ಯಾರಾದರೂ ಸೇವೆಯ ಬಗ್ಗೆ ಒಂದು ಸಣ್ಣ ವಿಮರ್ಶೆ ಮಾಡಿದರೆ ಅಥವಾ ನೀಡಿದ ಸಲಹೆಯನ್ನು ತಿರಸ್ಕರಿಸಿದರೆ ಸಾಕು, ತಕ್ಷಣ ಮನಸ್ಸಿಗೆ ಬಹಳ ಆಳವಾದ ನೋವಾಗುತ್ತದೆ. ಹೌದು, ಆ ನೋವಿನ ಬೆನ್ನಲ್ಲಿಯೇ ಒಂದು ಸೂಕ್ಷ್ಮವಾದ ಕ್ರೋಧ ಅಥವಾ ಆವೇಶ ಉತ್ಪನ್ನವಾಗುತ್ತದೆ. ಮುಖದ ಮೇಲಿರುವ ಸಹಜ ಖುಷಿ ಮಾಯವಾಗಿ ಒಳಗೊಳಗೆ ಕುಗ್ಗಿ ಹೋಗುವುದು, ನನಗೆ ಬೆಲೆ ಇಲ್ಲ ಎಂಬ ಭಾವನೆ ಬರುವುದು, ಇವೆಲ್ಲವೂ ದೇಹಭಾನದ ಲಕ್ಷಣಗಳು. ಒಂದು ಸಣ್ಣ ವಿಮರ್ಶೆಯು ಆಂತರಿಕ ಸ್ಥಿತಿಯನ್ನು ಇಷ್ಟೊಂದು ಏರುಪೇರು ಮಾಡುತ್ತದೆ ಎಂದರೆ, ಆಳದಲ್ಲಿ ಎಲ್ಲೋ ಒಂದು ಕಡೆ ಆ ನಾನು ಎಂಬ ಅಹಂಕಾರ ಭದ್ರವಾಗಿ ಕುಳಿತಿದೆ ಎಂದೇ ಅರ್ಥ. ಇದು ಫರಿಸ್ತ ಸ್ಥಿತಿಯಿಂದ ನಾವು ಇನ್ನೂ ಎಷ್ಟು ದೂರವಿದ್ದೇವೆ ಎಂಬುದನ್ನು ತೋರಿಸುತ್ತದೆ. ಇದನ್ನು ಜಯಿಸಲು ಮತ್ತೆ ಬ್ರಹ್ಮ ತಂದೆಯವರ ಜೀವನವನ್ನೇ ಆದರ್ಶವಾಗಿ ಇಟ್ಟುಕೊಳ್ಳಬೇಕು. ಅವರ ಮುಂದೆ ಅನೇಕ ಬಾರಿ ಮಕ್ಕಳು ತಮ್ಮ ದೂರುಗಳನ್ನು, ಬೇರೆಯವರ ಮೇಲಿನ ಸಿಟ್ಟನ್ನು ವ್ಯಕ್ತಪಡಿಸಲು ಬಹಳ ದೊಡ್ಡ ಯೋಜನೆಯನ್ನು ಹಾಕಿಕೊಂಡು ಬರುತ್ತಿದ್ದರು. ನಾನು ಇಂದು ಬಾಬಾಗೆ ಇದನ್ನು ಹೇಳಲೇಬೇಕು ಅಂತ ದೃಢವಾದ ಮನಸ್ಸಿನಿಂದ ಬರುತ್ತಿದ್ದರು. ಆದ್ರೆ ಅಲ್ಲಿ ನಡೆದಿದ್ದ ಪವಾಡವೇ ಬೇರೆ. ಅವರು ಬ್ರಹ್ಮ ತಂದೆಯವರ ಕೋಣೆಯನ್ನ ಪ್ರವೇಶಿಸುತ್ತಿದ್ದಂತೆಯೇ ಆ ದಿವ್ಯವಾದ ಫರಿಸ್ತಾ ಸ್ಥಿತಿಯ ಪ್ರಭಾವದಿಂದ ತಾವು ಏನ್ ಹೇಳಲು ಬಂದಿದ್ದವು ಎಂಬುದನ್ನ ಸಂಪೂರ್ಣವಾಗಿ ಮರೆತುಬಿಡ್ತಿದ್ದರು. ಖಂಡಿತ. ಆ ಕೋಣೆಯಲ್ಲಿ ಕೇವಲ ಶಾಂತಿಯ ಪ್ರಕಂಪನಗಳಿದ್ದವು. ಕೇವಲ ಬ್ರಹ್ಮ ತಂದೆಯವರ ಶಾಂತ ದೃಷ್ಟಿಯಿಂದಲೇ ದೂರು ತಂಡವರ ಒಳಗಿನ ತಳಮಳ ಎಲ್ಲವೂ ಕರಗಿ ನೀರಾಗುತ್ತಿತ್ತು. ನಮ್ಮ ನಡವಳಿಕೆ ಕೂಡ ಅಂತಹ ಉನ್ನತ ಮಟ್ಟಕ್ಕೆ ಏರಬೇಕು. ಯಾರಾದರೂ ಬಳಿ ಬಂದು ದೂರುಗಳನ್ನ ತಂದರೆ ನಮ್ಮ ಶಾಂತಿಯ ವಾಯುಮಂಡಲ ಅವರನ್ನ ಅಲ್ಲಿಗೆ ಮೌನವಾಗಿಸಬೇಕು. ಅವರ ಜೊತೆ ಸೇರಿ ಆ ವಿಸ್ತಾರದಲ್ಲಿ ನಾವು ಪಾಲ್ಗೊಳ್ಳೋದಲ್ಲ. ನಿಜ. ಈ ಫರಿಸ್ತಾ ಸ್ಥಿತಿ ಕೇವಲ ವರ್ತಮಾನದ ಶಾಂತಿಗಾಗಿ ಮಾತ್ರವಲ್ಲ, ಭವಿಷ್ಯದ ಪ್ರಾಪ್ತಿಗೂ ಆಧಾರವಾಗಿದೆ. ಫರಿಸ್ತೆಗಳಾಗದೆ ಸತ್ಯಯುಗದಲ್ಲಿ ದೇವತೆಯ ಶ್ರೇಷ್ಠ ಪದವಿ ಸಿಗಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ಸತ್ಯಯುಗದಲ್ಲಿ ಪ್ರಜೆಗಳಾಗಿ ಅಥವಾ ಸಾಮಾನ್ಯ ದೇವತೆಗಳಾಗಿ ಬಂದೇ ಬರುತ್ತಾರೆ. ಆದರೆ ಆ ಅತ್ಯುನ್ನತ ಮತ್ತು ಶ್ರೇಷ್ಠ ಪದವಿ, ಆ ರಾಜ್ಯದ ಕಿರೀಟ ಮತ್ತು ತಿಲಕ ಎಲ್ಲರಿಗೂ ಪ್ರಾಪ್ತವಾಗುವುದಿಲ್ಲ. ಆ ಕಿರೀಟ ಮತ್ತು ತಿಲಕವನ್ನು ಧರಿಸುವವರು ಯಾರು ಎಂಬ ಗುಟ್ಟನ್ನು ಬಾಬಾ ಇಂದು ರಟ್ಟು ಮಾಡಿದ್ದಾರೆ. ಯಾರು ಈ ಸಂಗಮ ಯುಗದಲ್ಲಿ ಬಹಳ ಸಮಯದ ಸ್ವರಾಜ್ಯಾಧಿಕಾರಿಗಳಾಗಿರುತ್ತಾರೋ ಅವರಿಗೆ ಮಾತ್ರ ಆ ಭವಿಷ್ಯದ ಕಿರೀಟ ಒಲಿಯುತ್ತದೆ. ಸ್ವರಾಜ್ಯಾಧಿಕಾರಿ ಎಂದರೆ ಕೇವಲ ಒಮ್ಮೊಮ್ಮೆ ಯೋಗದಲ್ಲಿ ಕುಳಿತಾಗ ಮಾತ್ರ ಇಂದ್ರಿಯಗಳ ಮೇಲೆ ಆಧಿಪತ್ಯ ಸಾಧಿಸುವವರಲ್ಲ. ನಿರಂತರವಾಗಿ ತಮ್ಮ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳ ಮೇಲೆ ಅಚಲವಾದ ಅಧಿಕಾರವನ್ನು ಹೊಂದಿದವರು. ಕಣ್ಣುಗಳು ತಮಗೆ ಬೇಕಾದದ್ದನ್ನು ನೋಡುವಂತಿಲ್ಲ, ಕಿವಿಗಳು ವ್ಯರ್ಥವನ್ನು ಕೇಳುವಂತಿಲ್ಲ. ಈ ರೀತಿಯ ಸಂಪೂರ್ಣ ಸ್ವರಾಜ್ಯವೇ ಭವಿಷ್ಯದ ವಿಶ್ವರಾಜ್ಯಕ್ಕೆ ಏಕೈಕ ಅಡಿಪಾಯ. ಈ ಉನ್ನತವಾದ ಗುರಿಯನ್ನು ಕೇಳಿದಾಗ ಜ್ಞಾನ ಮಾರ್ಗಕ್ಕೆ ತಡವಾಗಿ ಬಂದಿರುವ ಅನೇಕ ಸಾಹಸವಂತ ಮಕ್ಕಳಿಗೆ ಒಂದು ರೀತಿಯ ಆತಂಕ ಶುರುವಾಗಬಹುದು. ನಾವು ತಡವಾಗಿ ಬಂದಿದ್ದೇವೆ, ನಮಗೆ ಆ ಶ್ರೇಷ್ಠ ಪದವಿ ಸಿಗಲು ಸಾಧ್ಯವೇ ಅಂತ. ಹೌದು, ಕಿರೀಟದ ಅವಕಾಶ ಕೈತಪ್ಪಿ ಹೋಗಿದೆಯೇ ಎಂದು ಯೋಚಿಸುವುದು ಸಹಜ. ಆದರೆ ಬಾಬಾ ಇಂತಹ ಮಕ್ಕಳಿಗೆ ಮುರಳಿಯಲ್ಲಿ ಒಂದು ಬಹಳ ದೊಡ್ಡ ಅಭಯವನ್ನು ನೀಡಿದ್ದಾರೆ. ಸಮಯ ಸಂಪೂರ್ಣವಾಗಿ ಮುಗಿದು ಹೋಗಿಲ್ಲ. ಲೆಕ್ಕಾಚಾರದ ಪ್ರಕಾರ ತಡವಾಗಿ ಬಂದಿದ್ರೂ ಬಾಗಿಲು ಇನ್ನೂ ತೆರೆದಿದೆ. ಆ ಬಾಗಿಲನ್ನು ಪ್ರವೇಶಿಸಲು ಬಾಬಾ ನೀಡಿರುವ ಷರತ್ತು ಬಹಳ ಅದ್ಭುತವಾಗಿದೆ. ಯಾರು ಇಂದಿನಿಂದ ತಮ್ಮ ಪ್ರತಿಯೊಂದು ಸೆಕೆಂಡನ್ನು ಈಶ್ವರ್ಯ ನೆನಪಿನಲ್ಲಿ ಸಫಲ ಮಾಡಿಕೊಳ್ಳುತ್ತಾರೋ ಅವರು ಈಗಲೂ ಸಹ ಅತಿ ವೇಗವಾಗಿ ಮುಂದೆ ಹೋಗಿ ಅತ್ಯುನ್ನತ ಪದವಿಯನ್ನು ಪಡೆಯಬಹುದು. ಅದಕ್ಕೆ ಬಾಬಾ ನೀಡಿರುವ ಒಂದೇ ಒಂದು ಮೂಲಮಂತ್ರ ಕರ್ಮ ಮತ್ತು ಯೋಗದ ನಿರಂತರ ಸಮತೋಲನ. ಲೌಕಿಕ ಜವಾಬ್ದಾರಿಯನ್ನು ಬಿಟ್ಟು ಓಡಿ ಹೋಗುವಂತಿಲ್ಲ, ಆದರೆ ಆ ಪ್ರತಿಯೊಂದು ಕರ್ಮವನ್ನು ಮಾಡುತ್ತಲೇ ಅದರಲ್ಲಿ ಪರಮಾತ್ಮನ ಪ್ರೀತಿಯ ನೆನಪನ್ನು ಬೆಸೆಯಬೇಕು. ಕೈಯಲ್ಲಿ ಕೆಲಸ, ಮನಸ್ಸಿನಲ್ಲಿ ತಂದೆಯ ನೆನಪು. ಈ ಸಮತೋಲನ ಯಾರಿಗಿರುತ್ತದೆಯೋ
ಅವರು ತಡವಾಗಿ ಬಂದರೂ ಕರ್ಮಾತೀತ ಅವಸ್ಥೆಯನ್ನು ತಲುಪಬಹುದು. ಇಂದಿನ ವರದಾನದ ಕಡೆಗೆ ಗಮನ ಹರಿಸೋಣ. ಬಾಬಾ ಹೇಳ್ತಾರೆ, ಸಾಕಾರ ಹಾಗೂ ನಿರಾಕಾರ ತಂದೆಯ ಜೊತೆಯ ಮೂಲಕ ಪ್ರತಿಯೊಂದು ಸಂಕಲ್ಪದಲ್ಲಿ ವಿಜಯಾಗುವಂತಹ ಸದಾ ಸಫಲತಾಮೂರ್ತಿ ಭವ. ಮೇಲ್ನೋಟಕ್ಕೆ ನೋಡಿದ್ರೆ ಇದೊಂದು ಬಹಳ ಸುಂದರವಾದ ಆಶೀರ್ವಾದದ ಥರ ಕಾಣ್ತದೆ. ಆದರೆ ಪ್ರಾಯೋಗಿಕವಾಗಿ ಇದು ದೊಡ್ಡ ಸವಾಲು. ಸಾಕಾರ ಹಾಗೂ ನಿರಾಕಾರ ತಂದೆಯ ಜೊತೆ ಎಂದರೆ ನಿಖರವಾಗಿ ಏನು ಅಂತ ನಾವೆಲ್ಲರೂ ನೆನಪಿನ ಬಗ್ಗೆ ಮಾತನಾಡ್ತೇವೆ. ಆದರೆ ಬಾಬಾ ಇಲ್ಲಿ ಜೊತೆ ಎಂಬ ಪದವನ್ನು ಬಳಸಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಸೂಕ್ಷ್ಮವಾದ ವಿಷಯವೇ ಅದು. ಕೇವಲ ನೆನಪು ಮಾಡುವುದು ಬೇರೆ, ಜೊತೆಯಲ್ಲಿರಿಸಿಕೊಳ್ಳುವುದು ಬೇರೆ. ಬಾಬಾ ಹೇಳ್ತಾರೆ, ಹೇಗೆ ನಿರಾಕಾರ ಆತ್ಮ ಮತ್ತು ಸಾಕಾರ ಶರೀರ ಎರಡರ ಸಂಬಂಧದಿಂದ ಪ್ರತಿಯೊಂದು ಕಾರ್ಯವನ್ನು ಮಾಡಬಹುದೋ, ಅದೇ ರೀತಿ ಪ್ರತಿಯೊಂದು ಕರ್ಮ ಅಥವಾ ಸಂಕಲ್ಪವನ್ನು ನಿರಾಕಾರ ಹಾಗೂ ಸಾಕಾರ ತಂದೆಯಿಬ್ಬರನ್ನು ಜೊತೆ ಅಥವಾ ಸನ್ಮುಖದಲ್ಲಿ ಇಟ್ಕೊಳ್ತಾ ಮಾಡುತ್ತೀರೆಂದರೆ ಸಫಲತಾಮೂರ್ತಿಯಾಗಿ ಬಿಡುವಿರಿ. ಇದನ್ನ ಒಂದು ಉದಾಹರಣೆಯ ಮೂಲಕ ನೋಡೋಣ. ನಾವು ಯಾವುದೋ ಒಂದು ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಿದೆ ಅಂದುಕೊಳ್ಳಿ. ಸರಿ. ಆ ಸಮಯದಲ್ಲಿ ಒಬ್ಬಂಟಿಯಾಗಿ ಯೋಚಿಸುವುದಕ್ಕೂ ನಮ್ಮ ಎದುರಿಗೆ ಜಗತ್ತಿನ ಅತ್ಯಂತ ಶ್ರೇಷ್ಠ ತಂದೆ ಕುಳಿತು ನಮ್ಮನ್ನು ನೋಡ್ತಿದ್ದಾರೆ ಎಂದು ಭಾವಿಸಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸವಿದೆಯಲ್ಲವೇ? ಹೌದು, ಖಂಡಿತ ವ್ಯತ್ಯಾಸವಿದೆ. ಆದರೆ ಲೌಕಿಕ ಜಗತ್ತಿನಲ್ಲಿ, ದೈನಂದಿನ ಜೀವನದಲ್ಲಿ ಇದು ಅಷ್ಟು ಸುಲಭವೇ? ಉದಾಹರಣೆಗೆ, ಕಚೇರಿಯಲ್ಲಿ ಮೇಲಧಿಕಾರಿ ಅಕಾರಣವಾಗಿ ನಮ್ಮ ಮೇಲೆ ಕೋಪಗೊಂಡಾಗ, ಅಥವಾ ಮನೆಯಲ್ಲಿ ವಾತಾವರಣವು ಸಂಪೂರ್ಣವಾಗಿ ತಮೋಪ್ರಧಾನವಾಗಿದ್ದಾಗ ನಮಗೆ ತಕ್ಷಣವೇ ಪ್ರತಿಕ್ರಿಯೆ ನೀಡಬೇಕು ಅನ್ನಿಸ್ಬಿಡ್ತದೆ. ಆ ಕ್ಷಣದಲ್ಲಿ ನಮ್ಮದೇ ಆದ ನಿರ್ಣಯಗಳನ್ನು ತೆಗೆದುಕೊಳ್ಳಲು ನಮ್ಮ ಮನಸ್ಸು ಅಂದ್ರೆ ಬುದ್ಧಿ ಹಾತೊರೆಯುತ್ತದೆ. ಇಂತಹ ಸಂಘರ್ಷದ ಸಮಯದಲ್ಲಿ ನಾವು ತಂದೆಯನ್ನು ಸನ್ಮುಖದಲ್ಲಿ ಇಟ್ಟುಕೊಳ್ಳುವುದು ಹೇಗೆ? ಇದು ಪ್ರತಿಯೊಬ್ಬ ಪುರುಷಾರ್ಥಿಯೂ ಎದುರಿಸುವ ಅತ್ಯಂತ ನೈಜ ಸವಾಲು. ಇದು ತಮೋಪ್ರಧಾನ ವಾತಾವರಣದಲ್ಲಿ ಯಾರಾದ್ರೂ ನಮ್ಮನ್ನು ಟೀಕಿಸಿದಾಗ ಆ ಕ್ಷಣದಲ್ಲಿ ನಾವು ನಮ್ಮ ಸ್ವಂತ ಬುದ್ಧಿಯನ್ನು ಬಳಸಿದ್ರೆ ಏನಾಗ್ತದೆ? ಅಲ್ಲಿಂದಲೇ ವ್ಯರ್ಥ ಸಂಕಲ್ಪಗಳ ಒಂದು ದೊಡ್ಡ ಸರಮಾಲೆ ಶುರುವಾಗುತ್ತೆ. ಅವ್ರಂಗೆ ಯಾಕಂದ್ರು, ನಾನ್ಯಾಕೆ ಸುಮ್ಮನಿರ್ಬೇಕು, ಹೀಗೆ. ಆದ್ರೆ ನಾವು ಆ ಕ್ಷಣದಲ್ಲಿ ಬಾಬಾರವರನ್ನು ನಮ್ಮ ಸನ್ಮುಖದಲ್ಲಿ ಇಟ್ಕೊಂಡ್ರೆ, ಬಾಬಾ ಹೇಳುವಂತೆ ಯಾವಾಗ ಬಾಪ್ದಾದಾರವರು ಸನ್ಮುಖದಲ್ಲಿರುತ್ತಾರೆಂದರೆ ಅವಶ್ಯವಾಗಿ ಅವರಿಂದ ನಿರ್ಣಯ ತೆಗೆದುಕೊಂಡು ನಿಶ್ಚಯ ಹಾಗೂ ನಿರ್ಭಯತೆಯಿಂದ ಮಾಡುವಿರಿ. ನಮ್ಮ ವೃತ್ತಿ ಮತ್ತು ದೃಷ್ಟಿ ಆ ಕ್ಷಣದಲ್ಲಿ ಸಂಪೂರ್ಣವಾಗಿ ಬದಲಾಗಿಬಿಡುತ್ತದೆ. ಅಂದ್ರೆ ಆ ಸವಾಲಿನ ಸಮಯದಲ್ಲಿ ನಾವು, ಬಾಬಾ, ಈಗ ನಾನು ಏನ್ ಮಾಡ್ಲಿ? ನೀವು ನನ್ನ ಜೊತೆಯಲ್ಲಿದ್ದೀರಿ, ಈ ಪರಿಸ್ಥಿತಿಯನ್ನು ನೀವು ಹೇಗೆ ನಿಭಾಯಿಸ್ತಿದ್ದೀರಿ ಅಂತ ಆಂತರಿಕವಾಗಿ ಕೇಳಿಕೊಳ್ಳುವ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು ಅನ್ನಿಸ್ತದೆ. ಇದು ನಮ್ಮ ಅಹಂಕಾರವನ್ನು ಬದಗಿಟ್ಟು ಶ್ರೀಮತದ ಆಧಾರದ ಮೇಲೆ ಹೆಜ್ಜೆ ಇಡಲು ಸಹಾಯ ಮಾಡುತ್ತದೆ. ನಿಖರವಾಗಿ. ಇದರಿಂದ ನಾವು ನಮ್ಮ ಅಮೂಲ್ಯವಾದ ಸಮಯ ಹಾಗೂ ಸಂಕಲ್ಪದ ಉಳಿತಾಯ ಮಾಡಬಹುದು ಅನ್ನೋದನ್ನ ಬಾಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೋಪ ಅಥವಾ ದುಃಖದ ಆ ವ್ಯರ್ಥ ಸಂಕಲ್ಪಗಳಲ್ಲಿ ಹರಿದು ಹೋಗುತ್ತಿದ್ದ ನಮ್ಮ ಶಕ್ತಿ ಈಗ ಸಂಪೂರ್ಣವಾಗಿ ಸಕಾರಾತ್ಮಕವಾಗಿ ಉಳಿಯುತ್ತದೆ. ಇದನ್ನೇ ಬಾಬಾ ಯಾವುದೂ ಸಹ ವ್ಯರ್ಥವಾಗುವುದಿಲ್ಲ, ಪ್ರತಿಯೊಂದು ಕರ್ಮವೂ ಸ್ವತಃವಾಗಿಯೇ ಸಫಲವಾಗುವುದು ಅಂತ ಹೇಳಿದ್ದಾರೆ. ನಮ್ಮ ಜೊತೆ ಸಾಕ್ಷಾತ್ ಭಗವಂತನೇ ಇದ್ದಾನೆ ಎಂಬ ಸ್ಮೃತಿ ಇದ್ದಾಗ ಅಲ್ಲಿ 100ಕ್ಕೆ 100 ಪಾಲು ನಿರ್ಭಯತೆ ಮತ್ತು ನಿಶ್ಚಯ ಇರ್ತದೆ. ನಮ್ಮ ಕರ್ಮಗಳಲ್ಲಿ ಯಶಸ್ಸು ಸಾಧಿಸುವುದರ ಬಗ್ಗೆ ಮತ್ತು ವ್ಯರ್ಥವನ್ನು ತಡೆಯುವುದರ ಬಗ್ಗೆ ಚೆನ್ನಾಗಿ ಅರಿತುಕೊಂಡೆವು. ಈ ಯಶಸ್ಸಿನ ಮೂಲತತ್ವವು ಇತರರೊಂದಿಗೆ ನಮ್ಮ ಒಡನಾಟ ಹೇಗಿರಬೇಕು ಎಂಬುದಕ್ಕೂ ಅನ್ವಯಿಸುತ್ತದೆ. ಇದು ನೈಸರ್ಗಿಕವಾಗಿ ನಮ್ಮ ಇಂದಿನ ಸ್ಲೋಗನ್ ಕಡೆಗೆ ನಮ್ಮನ್ನು ಕರೆದೊಯ್ಯುತ್ತದೆ. ಬಾಬಾ ಹೇಳ್ತಾರೆ, ಆತ್ಮೀಕ ಸ್ನೇಹವು ಸಂಪತ್ತಿಗಿಂತಲೂ ಅಧಿಕ ಅಮೂಲ್ಯವಾಗಿದೆ. ಆದ್ದರಿಂದ ಮಾಸ್ಟರ್ ಸ್ನೇಹದ ಸಾಗರರಾಗಿರಿ. ಇಡೀ ಜಗತ್ತು ಭೌತಿಕ ಸಂಪತ್ತಿನ ಹಿಂದೆ ಓಡುತ್ತಿರುವಾಗ ಬಾಬಾ ಇಲ್ಲಿ ಆತ್ಮೀಕ ಸ್ನೇಹವನ್ನು ಅತ್ಯುನ್ನತ ಸಂಪತ್ತು ಎನ್ನುತ್ತಿದ್ದಾರೆ. ಹೌದು, ಲೌಕಿಕ ಜಗತ್ತಿನಲ್ಲಿ ಜನರು ಆಸ್ತಿ, ಹಣವನ್ನು ಸಂಪತ್ತು ಅಂತ ಭಾವಿಸ್ತಾರೆ. ಆದರೆ ಸಂಗಮ ಯುಗದಲ್ಲಿ ನಮ್ಮ ನಿಜವಾದ ಸಂಪತ್ತು ಎಂದರೆ ನಮ್ಮ ಸತೋಪ್ರಧಾನ ಸ್ಥಿತಿ ಮತ್ತು ನಾವು ಗಳಿಸುವ ಆತ್ಮಿಕ ಸ್ನೇಹ. ಈ ಸ್ಲೋಗನ್ ನಮ್ಮ ಬುದ್ಧಿಯ ಮೇಲೆ ಒಂದು ಭದ್ರವಾದ ರಕ್ಷಾ ಕವಚವಾಗಿ ಕೆಲಸ ಮಾಡ್ತದೆ. ದೈನಂದಿನ ಜೀವನದಲ್ಲಿ ಅನೇಕ ವಿಭಿನ್ನ ಸಂಸ್ಕಾರಗಳ ಆತ್ಮಗಳೊಂದಿಗೆ ನಾವು ವ್ಯವಹರಿಸಬೇಕಾಗುತ್ತದೆ ಅಲ್ವಾ? ಖಂಡಿತ. ಬಗೆ ಬಗೆಯ ಸ್ವಭಾವದವರು ಸಿಗ್ತಾರೆ. ಹೌದು, ಕೆಲವರು ನಮ್ಮೊಂದಿಗೆ ಕಠಿಣವಾಗಿ ವರ್ತಿಸಬಹುದು. ಆ ಸಮಯದಲ್ಲಿ ಅವರಿಗೆ ವಿರೋಧವನ್ನು ತೋರುವ ಬದಲು
ಆತ್ಮಿಕ ಸ್ನೇಹವನ್ನು ನೀಡುವುದು ನಿಜವಾದ ಶ್ರೀಮತವಾಗಿದೆ. ಇದು ಕೇಳಲು ಬಹಳ ಸುಂದರವಾಗಿದೆ, ಆದರೆ ಆಚರಣೆಯಲ್ಲಿ ಬಹಳ ಕಷ್ಟ ಅನ್ನಿಸ್ತದೆ. ವಾಸ್ತವದಲ್ಲಿ ಎಲ್ಲವೂ ಸರಿಯಾಗಿರುವಾಗ ಸ್ನೇಹದ ಸಾಗರರಾಗಿರುವುದು ಸುಲಭ. ಆದರೆ ನೀವು ವಾಹನ ದಟ್ಟಣೆಯಲ್ಲಿ ಸಿಲುಕೊಂಡಿದ್ದೀರಿ, ಯಾರೋ ಬಂದು ನಿಮ್ಮ ವಾಹನಕ್ಕೆ ಅಡ್ಡಲಾಗಿ ನುಗ್ಗುತ್ತಾರೆ ಅಥವಾ ಅಸಭ್ಯವಾಗಿ ಮಾತನಾಡುತ್ತಾರೆ ಅಂದುಕೊಳ್ಳಿ. ಆಗ ಆ ಸ್ನೇಹದ ಸಾಗರ ಒಣಗಿ ಹೋಗಿ ಕೇವಲ ಹತಾಶೆಯ ಸಣ್ಣ ಗುಂಡಿಯಾಗುತ್ತದೆ ಅಲ್ವೇ? ಕೇವಲ ಸ್ನೇಹಿಯಾಗುವುದಕ್ಕೂ ಬಾಬಾ ಹೇಳುವಂತೆ ಮಾಸ್ಟರ್ ಸ್ನೇಹದ ಸಾಗರರಾಗುವುದಕ್ಕೂ ಇರುವ ವ್ಯತ್ಯಾಸವೇನು? ಇದು ಬಹಳ ನೈಜವಾದ ಉದಾಹರಣೆ. ಇಲ್ಲಿಯೇ ನಮ್ಮ ಪುರುಷಾರ್ಥದ ನಿಜವಾದ ಪರೀಕ್ಷೆ ಇರೋದು. ಕೇವಲ ಸ್ನೇಹಿಯಾಗಿರುವುದು ಎಂದರೆ ಯಾರು ನಮ್ಮೊಂದಿಗೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೋ ಅವರೊಂದಿಗೆ ಮಾತ್ರ ನಾವು ಪ್ರೀತಿಯಿಂದ ಇರುವುದು. ಇದರಲ್ಲಿ ವಿಶೇಷವೇನಿಲ್ಲ. ಆದರೆ ಮಾಸ್ಟರ್ ಸ್ನೇಹದ ಸಾಗರರಾಗಿರಿ ಎಂದರೆ ಸಾಗರದಂತೆ ವಿಶಾಲವಾದ ಹೃದಯವನ್ನು ಹೊಂದಿರುವುದು. ಸಾಗರವು ತನ್ನೊಳಗೆ ಬಂದು ಸೇರುವ ನದಿಗಳ ಕಲ್ಮಶವನ್ನೂ ಕೊಳಕನ್ನು ಹೇಗೆ ಸ್ವೀಕರಿಸುತ್ತದೆಯೋ ಅದು ಆ ಕಲ್ಮಶವನ್ನು ತನ್ನ ತಳದಲ್ಲಿ ಅಡಗಿಸಿಟ್ಟುಕೊಂಡು ಕೇವಲ ಶುದ್ಧವಾದ ನೀರನ್ನು ಮಾತ್ರ ಜಗತ್ತಿಗೆ ಮರಳಿಸುತ್ತದೆ. ಅರ್ಥವಾಯಿತು. ಎದುರಿನವರ ತಮೋಪ್ರಧಾನ ಸಂಸ್ಕಾರಗಳು, ಅವರ ಕೋಪ ಅಥವಾ ದ್ವೇಷ ನಮ್ಮ ಮೇಲೆ ಅಪ್ಪಳಿಸಿದಾಗ ನಾವು ಅದನ್ನೇ ಮರಳಿ ನೀಡಬಾರದು. ಬದಲಾಗಿ ಆ ಕಠಿಣತೆಯನ್ನು ನಮ್ಮ ಆತ್ಮೀಕ ಸ್ನೇಹದ ಅಲೆಗಳಿಂದ ತಂಪಾಗಿಸಬೇಕು ಅಂತ. ಸಂಸ್ಕಾರಗಳಿಗೆ ವಶವಾಗಿದೆ, ಇವರಿಗೆ ನನ್ನ ಆತ್ಮಿಕ ಪ್ರೀತಿಯ ಅಗತ್ಯವಿದೆ ಎಂಬ ದೃಷ್ಟಿಕೋನವನ್ನು ಇಟ್ಟುಕೊಂಡಾಗ ಮಾತ್ರ ಈ ಆತ್ಮಿಕ ಸ್ನೇಹ ಹೊರಹೊಮ್ಮಲು ಸಾಧ್ಯ. ನಾವು ಮಾಸ್ಟರ್ ಸ್ನೇಹದ ಸಾಗರರಾದಾಗ ನಮ್ಮಿಂದ ಹೊರಹೊಮ್ಮುವ ವೃತ್ತಿ ಎದುರಿನವರ ತಮೋಪ್ರಧಾನ ಸ್ಥಿತಿಯನ್ನು ಶಾಂತಗೊಳಿಸುತ್ತದೆ. ಅದೇ ನಿಜವಾದ ಜ್ಞಾನದ ಪ್ರತ್ಯಕ್ಷತೆ. ಅಂದ್ರೆ ಯಾರು ಈ ಆತ್ಮಿಕ ಸ್ನೇಹ ಮತ್ತು ಯಾದಶಕ್ತಿಯಿಂದ ಸಂಪನ್ನರಾಗಿರ್ತಾರೋ ಅವರೇ ನಿಜವಾದ ಶ್ರೀಮಂತರು. ವರದಾನ ಮತ್ತು ಸ್ಲೋಗನ್ ನಮ್ಮ ದೈನಂದಿನ ಕರ್ಮಗಳಿಗೆ ಮತ್ತು ವ್ಯವಹಾರಗಳಿಗೆ ಒಂದು ಸ್ಪಷ್ಟವಾದ ರೇಖೆಯನ್ನು ಎಳೆದಿವೆ. ಈಗ ನಾವು ಈ ಸಂವಾದದ ಅತ್ಯಂತ ಗಹನವಾದ ಮತ್ತು ಸೂಕ್ಷ್ಮವಾದ ಹಂತಕ್ಕೆ ಬಂದು ತಲುಪಿದ್ದೇವೆ. ಅವ್ಯಕ್ತ ಇಶಾರೆಯ ಸಾರ. ನಾವೆಲ್ಲರೂ ನಮ್ಮ ದೈನಂದಿನ ಗಡಿಬಿಡಿಗಳಿಂದ ಸ್ವಲ್ಪ ಹೊರಬಂದು ಒಂದು ಶಾಂತಿಯ ಸ್ಥಿತಿಯಲ್ಲಿ ಈ ಮಾತನ್ನು ಕೇಳೋಣ. ಬಾಬಾ ಹೇಳ್ತಾರೆ, ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಜೊತೆಗೆ ಮತ್ತೊಂದು ಗಹನವಾದ ಮಾತನ್ನು ಸೇರಿಸ್ತಾರೆ, ಧರ್ಮಸತ್ತಾರವರ ಮುಂದೆ ಪವಿತ್ರತೆಯ ಶಕ್ತಿ ಮತ್ತು ರಾಜ್ಯಸತ್ತಾರವರ ಮುಂದೆ ಏಕತೆಯ ಶಕ್ತಿಯ ಸಿದ್ಧ ಮಾಡಿ. ಈ ಎರಡೂ ಶಕ್ತಿಗಳನ್ನು ಸಿದ್ಧ ಮಾಡುವುದರಿಂದ ಈಶ್ವರೀಯ ಸತ್ತಾದ ಬಾವುಟ ಸಹಜವಾಗಿ ಹಾರುವುದು ಅಂತ. ಇದನ್ನು ಓದಿದಾಗ ನನಗಿದೊಂದು ಬೃಹತ್ ಮಟ್ಟದ ಮಹತ್ವಾಕಾಂಕ್ಷೆಯ ಯೋಜನೆಯಂತೆ ಭಾಸವಾಗ್ತಿದೆ. ಜಗತ್ತಿನ ಅತಿ ದೊಡ್ಡ ಶಕ್ತಿಗಳಾದ ಧಾರ್ಮಿಕ ಅಧಿಕಾರಸ್ಥರು ಮತ್ತು ರಾಜಕೀಯ ಅಧಿಕಾರಸ್ಥರ ಮುಂದೆ ನಾವು ನಮ್ಮ ಶಕ್ತಿಯನ್ನು ಹೇಗೆ ಸಿದ್ಧಪಡಿಸಬೇಕು? ನಮ್ಮ ಬಳಿ ಯಾವುದೇ ದೊಡ್ಡ ಪ್ರಚಾರದ ವ್ಯವಸ್ಥೆಗಳಿಲ್ಲ. ಕೇವಲ ಪುರುಷಾರ್ಥ ಮಾಡುತ್ತಿರುವ ನಾವೆಲ್ಲರೂ ಈ ಪವಿತ್ರತೆ ಮತ್ತು ಏಕತೆಯನ್ನು ಇಡೀ ಜಗತ್ತಿಗೆ ಹೇಗೆ ಪ್ರತ್ಯಕ್ಷ ಮಾಡಬೇಕು? ಬಾಬಾ ಇಲ್ಲಿ ನಮ್ಮಿಂದ ಬಯಸುತ್ತಿರುವುದು ಭಾಷಣಗಳನ್ನಲ್ಲ, ಬದಲಾಗಿ ನಮ್ಮ ಅಂತಿಮ ಕರ್ಮಾತೀತ ಅವಸ್ಥೆಯನ್ನು. ನಾವು ಹೋಗಿ ಆ ಧಾರ್ಮಿಕ ಅಥವಾ ರಾಜಕೀಯ ನಾಯಕರಿಗೆ ಜ್ಞಾನದ ವಿಸ್ತಾರವನ್ನು ಬಾಯಿಂದ ಹೇಳಬೇಕಾಗಿಲ್ಲ. ಬಾಬಾ ಹೇಳುತ್ತಾರೆ, ಎಷ್ಟೆಷ್ಟು ಪವಿತ್ರ ಮತ್ತು ಏಕತೆಯ ಶಕ್ತಿಯಿಂದ ಅವರ ಸಮೀಪ ಸಂಪರ್ಕದಲ್ಲಿ ಬರುತ್ತಿರುತ್ತೀರಿ, ಅಷ್ಟು ಅವರು ಸ್ವಯಂ ತಮ್ಮ ವರ್ಣನೆ ಮಾಡುತ್ತಿರುತ್ತಾರೆ. ನಮ್ಮ ಕಣ್ಣುಗಳಲ್ಲಿರುವ ನಿರ್ವಿಕಾರಿ ದೃಷ್ಟಿ, ನಮ್ಮ ವೃತ್ತಿಯಲ್ಲಿರುವ ಸಂಪೂರ್ಣ ಪವಿತ್ರತೆ ಮತ್ತು ಬ್ರಾಹ್ಮಣ ಪರಿವಾರದಲ್ಲಿ ನಾವೆಲ್ಲರೂ ತೋರಿಸುವ ಅಭೂತಪೂರ್ವ ಏಕತೆ ಇವೇ ಅವರ ಅಹಂಕಾರವನ್ನು ಕರಗಿಸುತ್ತವೆ. ಅಂದ್ರೆ ಜ್ಞಾನದ ತರ್ಕದಿಂದ ಜಗತ್ತನ್ನು ಜಯಿಲು ಸಾಧ್ಯವಿಲ್ಲ. ಯಾವಾಗ ನಾವು ಸಂಪೂರ್ಣ ಪವಿತ್ರತೆಯಿಂದ ಯಾವುದೇ ಸ್ವಾರ್ಥವಿಲ್ಲದೆ ಇರುತ್ತೇವೆಯೋ ಆಗ ಜಗತ್ತಿನ ದೊಡ್ಡ ದೊಡ್ಡ ಧಾರ್ಮಿಕ ಗುರುಗಳು ಈ ಧರ್ಮಸತ್ತಾದವರು ಆ ಪವಿತ್ರತೆಯ ಕಂಪನಗಳನ್ನು ಅನುಭವಿಸಿ ತಲೆಬಾಗುತ್ತಾರೆ. ಅದೇ ರೀತಿ ಅಧಿಕಾರದಲ್ಲಿರುವ ನಾಯಕರು ರಾಜ್ಯಸತ್ತಾದವರು ನಮ್ಮ ಪರಿವಾರದ ಅಖಂಡ ಏಕತೆಯನ್ನು ನೋಡಿ ಆಶ್ಚರ್ಯಪಡುತ್ತಾರೆ ಅನ್ನೋದು ಬಾಬಾ ಅವರ ಇಶಾರೆ. ಹೌದು, ಭೌತಿಕ ಜಗತ್ತಿನಲ್ಲಿ ಅಧಿಕಾರಕ್ಕಾಗಿ ಸ್ಥಾನಮಾನಕ್ಕಾಗಿ ಹೋರಾಟ ನಡೆಯುತ್ತಿರ್ತದೆ. ಆದರೆ ಇಲ್ಲಿ ಯಾರು ತಮ್ಮನ್ನು ತಾವು ಕಳೆದುಕೊಂಡು ಪರಮಾತ್ಮನ ಇಚ್ಛೆಗೆ ಶರಣಾಗುತ್ತಾರೋ ಅವರ ಏಕತೆ ಜಗತ್ತಿಗೆ ಒಂದು ಮಾದರಿಯಾಗುತ್ತದೆ. ಇವರೇ ನಿಜವಾದ ದೇವತೆಗಳು, ಇವರಲ್ಲಿರುವ ಶಕ್ತಿ ಅಲೌಕಿಕವಾದದ್ದು ಎಂದು ಜಗತ್ತಿನ ನಾಯಕರು ತಾವಾಗಿಯೇ ಒಪ್ಪುಕೊಳ್ಳುತ್ತಾರೆ. ಇದನ್ನೇ ಬಾಬಾ ಈಶ್ವರೀಯ ಸತ್ತಾದ ಬಾವುಟ ಸಹಜವಾಗಿ ಹಾರುವುದು ಎಂದು ಹೇಳಿದ್ದಾರೆ. ಇಲ್ಲಿ ನಾವೇನು ಶ್ರಮ ಪಡಬೇಕಾಗಿಲ್ಲ, ನಮ್ಮ ಸ್ಥಿತಿಯೇ ಸೇವೆ ಮಾಡುತ್ತದೆ. ಈ ಇಶಾರೆಯು ನಮ್ಮನ್ನು ಮಾತಿನಿಂದಾಚೆಗಿನ ಆ ಮೌನದ ಸೇವೆಗೆ ಆಹ್ವಾನಿಸುತ್ತಿದೆ.
ನಮ್ಮ ಕೇವಲ ಹಾಜರಾತಿಯೇ ವಾತಾವರಣವನ್ನು ಸತೋಪ್ರಧಾನವನ್ನಾಗಿ ಮಾಡುವಂತಹ ಆ ರಮಣೀಯವಾದ ಸ್ಥಿತಿಯನ್ನು ತಲುಪುವುದು ನಮ್ಮ ಅಂತಿಮ ಗುರಿಯಾಗಬೇಕು. ವರದಾನದ ಮೂಲಕ ಬಾಬಾವರನ್ನು ಜೊತೆಯಿರಿಸಿಕೊಳ್ಳುವ ಶಕ್ತಿ, ಸ್ಲೋಗನ್ ಮೂಲಕ ಮಾಸ್ಟರ್ ಸ್ನೇಹದ ಸಾಗರರಾಗುವ ವಿಶಾಲತೆ ಮತ್ತು ಅವ್ಯಕ್ತ ಇಶಾರೆಯ ಮೂಲಕ ಪವಿತ್ರತೆ ಹಾಗೂ ಏಕತೆಯ ಆ ಕರ್ಮಾತೀತ ಸ್ಥಿತಿ ಇವೆಲ್ಲವೂ ಇಂದು ನಮ್ಮ ಮುಂದೆ ಸ್ಪಷ್ಟವಾಗಿವೆ. ಜ್ಞಾನವು ಕೇವಲ ಬೌದ್ಧಿಕ ಮಟ್ಟದಲ್ಲಿ ಉಳಿಯದೆ ನಮ್ಮ ನಡವಳಿಕೆಯಲ್ಲಿ ಅಳವಡಿಕೆಯಾದಾಗ ಮಾತ್ರ ಅದಕ್ಕೆ ಬೆಲೆ ಬರುತ್ತದೆ ಅಲ್ವಾ? ಖಂಡಿತ. ಕೇಳಿದ ಈ ವಿಷಯಗಳನ್ನು ಕಾರ್ಯರೂಪಕ್ಕೆ ತರಲು ನಾವೆಲ್ಲರೂ ಇಂದಿನಿಂದಲೇ ಒಂದು ಪ್ರಾಯೋಗಿಕ ಹೆಜ್ಜೆ ಇಡಲೇಬೇಕು. ಜ್ಞಾನದ ಅಳವಡಿಕೆಯೇ ನಮ್ಮ ಪುರುಷಾರ್ಥದ ಅಡಿಪಾಯ. ಹಾಗಾಗಿ ಇಂದಿನ ನಮ್ಮ ಈ ಆಲಿಸುವಿಕೆಯನ್ನು ಕೇವಲ ಇಲ್ಲಿಗೆ ನಿಲ್ಲಿಸದೆ ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸವನ್ನು ನಮ್ಮದಾಗಿಸಿಕೊಳ್ಳೋಣ. ಇದೇ ಇಂದಿನ ನಮ್ಮ ಹೋಮ್ವರ್ಕ್. ನಾಳೆ ಬೆಳಿಗ್ಗೆಯಿಂದ ಕಚೇರಿಯಲ್ಲಾಗಲಿ ಮನೆಯಲ್ಲಾಗಲಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವಾಗ ಅಥವಾ ಯಾರೊಂದಿಗಾದರೂ ಕಠಿಣವಾದ ಮಾತುಕತೆಗೆ ಇಳಿಯುವಾಗ ಕೇವಲ 5 ಸೆಕೆಂಡುಗಳ ಕಾಲ ಸಂಪೂರ್ಣ ವಿರಾಮ ತೆಗೆದುಕೊಳ್ಳಿ. ಕಣ್ಣುಗಳನ್ನು ತೆರೆದೇ ಇಟ್ಟು ಆಂತರಿಕವಾಗಿ ಸಾಕಾರ ಮತ್ತು ನಿರಾಕಾರ ತಂದೆ ನನ್ನ ಸನ್ಮುಖದಲ್ಲಿದ್ದಾರೆ, ಅವರು ನನ್ನ ಜೊತೆಯಲ್ಲಿದ್ದಾರೆ ಎಂದು ಸ್ಮೃತಿ ಮಾಡಿಕೊಳ್ಳಿ. ಆ 5 ಸೆಕೆಂಡಿನ ವಿರಾಮದ ನಂತರ ಆ ಕರ್ಮವನ್ನು ಮಾಡಿ. ಹೌದು, ಖಂಡಿತ. ಈ 5 ಸೆಕೆಂಡುಗಳ ವಿರಾಮ ನಮ್ಮ ಇಡೀ ದಿನದ ದಿಕ್ಕನ್ನೇ ಬದಲಾಯಿಸಬಲ್ಲದು. ಆ ಕ್ಷಣದಲ್ಲಿ ವೃತ್ತಿ ಮತ್ತು ದೃಷ್ಟಿ ಬದಲಾಗುವುದನ್ನು ಮತ್ತು ಎದುರಿನವರ ತಮೋಪ್ರಧಾನ ಸಂಸ್ಕಾರವು ನಮ್ಮ ಆ ಆತ್ಮಿಕ ಸ್ನೇಹಕ್ಕೆ ಕರಗುವುದನ್ನು ನಾವೇ ಸ್ವತಃ ಅನುಭವಿಸಬಹುದು. ಈಗ ಈ ಮಂಥನವನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಬಾಬಾರವರ ಮಧುರವಾದ ಯಾದ್ ಪ್ಯಾರ್ ಮೂಲಕ ಮುಕ್ತಾಯಗೊಳಿಸೋಣ. ನಮ್ಮೆಲ್ಲರ ಮನಸ್ಸುಗಳನ್ನು ಆ ಪರಮಧಾಮದ ಶಾಂತಿಯ ಕಡೆಗೆ ಕೊಂಡೊಯ್ಯೋಣ. ಬಾಬಾ ಹೇಳ್ತಾರೆ, ಎಲ್ಲರಿಗೂ ಎಲ್ಲಾ ಕಡೆ ಇರುವ ಮಕ್ಕಳಿಗೆ ಬಾಬ್ದಾದಾರವರ ಹೃದಯದ ಆಶೀರ್ವಾದಗಳು ಹಾಗೂ ಪದಮಾಗುಣ ಶುಭಾಶಯಗಳು. ಶಿವರಾತ್ರಿಯ ಜನ್ಮದಿನದ ಆಶೀರ್ವಾದಗಳು ಹಾಗೂ ಶುಭಾಶಯಗಳು. ಪತ್ರ, ಇಮೇಲ್ ಕಳುಹಿಸುವವರಿಗೂ ಬಂಧನದಲ್ಲಿರುವ ಬಾಯಾರಿರುವ ಆತ್ಮಗಳಿಗೂ ನೆನಪು, ಪ್ರೀತಿ. ಎಲ್ಲಾ ಕಡೆಯ ಯುವಕರು, ವೃದ್ಧರು, ಮಕ್ಕಳು, ಮಾತೆಯರು, ಪಾಂಡವರಿಗೆಲ್ಲರಿಗೂ ಜನ್ಮದಿನದ ಶುಭಾಶಯಗಳು. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.